ಬೇಲೂರು ತಾಲೂಕು ಬಿಕ್ಕೋಡಿನ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಬಿಕ್ಕೋಡು ಲಯನ್ಸ್ ಸಂಸ್ಥೆಯ ವತಿಯಿಂದ ಏರ್ಪಡಿಸಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಉಡುಪಿ ಅರವಿಂದ ಶೆಣೈ ಹಾಗೂ ಮಮತಾ ಶೆಣೈ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಬೇಲೂರು ತಾಲೂಕು ಬಿಕ್ಕೋಡಿನ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 317ಡಿ ಜಿಲ್ಲೆಯ ರಾಜ್ಯಪಾಲರಾದ ಅರವಿಂದ್ ಶೆಣೈ ದಂಪತಿಗಳನ್ನು ಮಹಿಳೆಯರು ಹೂಮಾಲೆಗರೆಯುವುದರ ಮೂಲಕ ಭವ್ಯ ಸ್ವಾಗತ ಕೋರಿ ವೇದಿಕೆಗೆ ಬರಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಸಾಧನೆಗೈದ ಎನ್.ಡಿ. ಮಂಜುನಾಥ್, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಘುಪಾಳ್ಯ, ಸಾಮಾಜಿಕ ಕ್ಷೇತ್ರ 14 ವರ್ಷದೊಳಗಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ 7 ಚಿನ್ನದ ಪದಕ ವಿಜೇತೆ ರೋಹಿಣಿರವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿದ್ದ ಗಣ್ಯರು ಲಯನ್ಸ್ ಲೋಗೋ ಇರುವ ಬಿಕ್ಕೋಡು ಲಯನ್ಸ್ ಸದಸ್ಯರ ನೂತನ ಟಿ ಶರ್ಟ್ ಅನ್ನು ಬಿಡುಗಡೆಗೊಳಿಸಿದರು. ಜಾಗತಿಕ ನಾಯಕತ್ವ ಅನ್ನೋ ಒಂದು ಹಂಬಲ, ಆ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕದ ಗ್ರಾಮೀಣ ಪ್ರದೇಶ ಬಿಕ್ಕೋಡು ಇಲ್ಲಿರುವ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮಾಡುವ ಸೇವೆ ಖಂಡಿತವಾಗಿ ಜನ ಮತ್ತು ದೇವರು ಮೆಚ್ಚುವಂಥದ್ದು. ಈಗಾಗಲೇ ಕಾರ್ಯದರ್ಶಿ ಅವರ ವರದಿಯಲ್ಲಿ ಹೇಳಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಡಿಜಿ ಪ್ರೋಗ್ರಾಮಲ್ಲಿ ಗ್ಲೋಬಲ್ ಪ್ರಾಬ್ಲಮ್ಸ್, ಬ್ಲಡ್ ಡೊನೇಷನ್, ಎಡ್ಯುಕೇಷನ್, ಹೆಲ್ತ್, ಪ್ರತಿಯೊಂದರಲ್ಲಿ ಅತ್ಯುತ್ತಮ ಸೇವಾ ಕಾರ್ಯಕ್ರಮವನ್ನು, ಸೇವಾ ಯೋಜನೆಗಳನ್ನು ಈ ವರ್ಷ ಮಾಡಿದ್ದೇನೆ. ಜಿಲ್ಲಾ ಗವರ್ನರ್ ಆಗಿ ನಾನು ಅಧ್ಯಕ್ಷರಾದ ಲತೇಶ್. ಈ ಸಂದರ್ಭದಲ್ಲಿ ಯಶವಂತ್ ಎಂಬುವರು ಲಯನ್ಸ್ ಸಂಸ್ಥೆಗೆ ಹೊಸದಾಗಿ ಸೇರ್ಪಡೆಗೊಂಡು ಇವರಿಗೆ ಜಿಲ್ಲಾ ರಾಜ್ಯಪಾಲರು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಅಧ್ಯಕ್ಷ ಲತೇಶ್ ಬಿಆರ್, ಪ್ರಾಂತಿಕ ಅಧ್ಯಕ್ಷ ಅಬ್ದುಲ್ ಲತೀಫ್, ವಲಯಾಧ್ಯಕ್ಷ ಚಾಮರಾಜ್, ಕಾರ್ಯದರ್ಶಿ ಪ್ರವೀಣ್, ಖಜಾಂಚಿ ದೇವೇಂದ್ರ ಇಎಲ್, ವಲಯ ರಾಯಭಾರಿ ದಿನೇಶ್, ಸದಸ್ಯರಾದ ಶಿವಕುಮಾರ್, ಬಸವರಾಜು, ಕಾಂತರಾಜು ಹಾಗೂ ಇತರರು ಇದ್ದರು. ರಂಜಿತ್ ಕುಮಾರ್, ಕೆಎಸ್ ಟಿವಿ 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.